ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಿದ್ರ ಬ್ರಾಂಡ್ ಮಗ ಯೂಟ್ಯೂಬ್ ಚಾನಲ್. ನಾನು ಹೊಸಳ್ಳಿ ಶ್ರೀನಿವಾಸ್. ಏನ್ ಇವತ್ತು ಗಿಫ್ಟ್ ಜೊತೆಗೆ ಬಂದಿದ್ದೀನಿ ಅಂತೀರಾ? ಒಬ್ಬ ಹುಡುಗ, ನಿಜವಾದ ಟ್ರೂ ಲವ್ ಮಾಡಿರೋ ಹುಡುಗ, ಲವ್ ಫೇಲ್ಯೂರ್ ಆಗಿ ನಮ್ಮ ಸ್ಟುಡಿಯೋಗೆ ಒಂದು ಸ್ಟೋರಿನ ಆ ಹುಡುಗಿ ಕೊಟ್ಟರೆ ಗಿಫ್ಟ್ ಅನ್ನ ಕಳಿಸಿದಾನೆ. ಈ ಸ್ಟೋರಿಯಲ್ಲಿ ಲವ್, ಫೀಲಿಂಗ್ ಇದೆ, ಎಮೋಷನ್ ಇದೆ. ಆ 2 ವರ್ಷ ಅವನು ಏನೆಲ್ಲ ಕಳ್ಕೊಂಡ್ ಅನ್ನೋ ಒಂದು ಕರ್ಟಸಿ ಇದೆ. ಅವನು ಏನು ಸಾಧನೆ ಮಾಡಕ್ಕೂ ಏನೋ ಈ ಪ್ರೀತಿ ಅನ್ನೋ ಒಂದು ವಿಚಾರದಲ್ಲಿ ಬಿದ್ದು ಒಬ್ಬ ಮನುಷ್ಯ ಏನೆಲ್ಲ ಕಳ್ಕಂತಾನ ಅಂತೇಳಿ ಆ ಸ್ಟೋರಿಯಲ್ಲಿ ಆ ಹುಡುಗ ಬರೆದಿದ್ದಾನೆ. ನೋಡ್ಕೊಂಬರೋಣ. ದಯವಿಟ್ಟು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಆ ಸ್ಟೋರಿಯಲ್ಲಿ ಆ ಹುಡುಗ ಸಂಪೂರ್ಣ ವಿವರವಾಗಿ ಬರೆದಿದ್ದಾನೆ. ಅದನ್ನ ನಾನು ನಿಮಗೆ ಪ್ರತಿ ಅಕ್ಷರವಾಗಿ ಎಳೆಯಾಗಿ ಬಿಚ್ಚಿ ನಿಮಗೆ ಹೇಳ್ತೀನಿ. ಪ್ರೀತಿ ಅಂದ್ರೆ ಎಲ್ರು ಹೇಳ್ತಾರ ಲವ್ 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 ಅಂದ್ರೆ ಒಬ್ಬ ಮನುಷ್ಯನ ಒಂದ್ಸಲ ನಾವು ಪ್ರೀತಿಸಿದ್ರೆ ಅವನು ಒಳ್ಳೆನೋ ಕೆಟ್ಟನೋ, ಅವ್ನು ದುಡ್ಡೈತೋ ದುಡ್ಡಿಲ್ಲೋ, ಅವನಲ್ಲಿ ಏನೈತೆ, ಬಟ್ ಅವನಿಗೋಸ್ಕರ ಲವ್ ಅಂತ ಬಂದ್ರೆ ಕೊನೆ ತನಕ ಅದು ಹಾಗೇ ಇರ್ಬೇಕು. ಪ್ರೀತಿ ಅನ್ನೋದು ಒಂದು ಪವಿತ್ರವಾದ ಸಂಬಂಧ, ಅನುಬಂಧ. ನೀವು ಒಬ್ರನ್ನ ಪ್ರೀತಿಸಿ ಅವರು ನಿಮ್ಮ ಪ್ರೀತಿಯಲ್ಲಿ ವಿಳಂಗ ಮಾಡಿ ಆಮೇಲೆ ಅವ್ರಿಗೆ ಮೋಸ ಮಾಡಿ ಹೋಗೋದಿದಲ್ವಾ, ಅದು ಘನಘೋರ ಕೃತ್ಯಕ್ಕಿಂತ ಹೀನ. ಯಾಕಂದ್ರೆ ಆ ಮನಸ್ಸು, ಆ ಹೃದಯ ಎಷ್ಟು ನೋವು ತಿಂದಿರುತ್ತೆ. ಅವನೇನೆಲ್ಲ ಕನಸು ಕಟ್ಟಿರ್ತಾನೆ. ಆ ಹುಡುಗ ಪತ್ರದಲ್ಲಿ ಬರಿತಾನೆ, ಅದೆಷ್ಟು ನೋವು ಪಟ್ಟಿದ್ದಾನೆ ಅಂದ್ರೆ ಅವನು ಎವ್ರಿ ಡೇ ನೈಟ್ ಹೇಳ್ತಾನೆ, ಮರ್ತು ಬಿಡಬೇಕು, ಸಾಕು, ನಾನು ಲೈಫ್ ಚೇಂಜ್ ಮಾಡಕೇಬೇಕಂತ. ಬೆಳಿಗ್ಗೆ ಎದ್ದ ತಕ್ಷಣ ಚೆನ್ನಾಗಿರ್ತಾನೆ, ಮರಿಬೇಕು, ಬೇರೆ ಏನೋ ಮಾಡ್ಬೇಕು, ಅವನ ವರ್ಕ್ ಕಡೆ ಗಮನ ಕೊಡ್ತಾನೆ. ಮಧ್ಯಾಹ್ನ ಆಗ್ತಿದ್ದಂಗಲ್ಲೇ ಡಿಪ್ರೆಷನ್ಗೆ ಹೋಗ್ತಾನೆ. ಯಾವ ರೀತಿ ಅಂದ್ರೆ ಏನು ಮಾಡಕ್ಕಾಗಲ್ಲ. ಆ ಫೀಲಿಂಗ್ ಅಲ್ಲಿ ಅದೇ ಈ ಎಲ್ರು ಹೇಳ್ತಾರೆ ಲವ್ ಫೇಲರ್ ಆದ್ರೆ ದೇವದಾಸ. ಹಾಗೆ ಆ ಕುಡಿಯೋ ಚಟಕ್ಕೆ ಅವನು ತುಂಬಾ ಬಲಿ ಆಗಿದ್ದಾನೆ. ಎಷ್ಟು ಹೆಲ್ತ್ ಹಾಳು ಮಾಡ್ಕೊಂಡ್ರೆ ಇಟ್ಸ್ ಫಿಸಿಕಲ್ ಫಿಟ್ನೆಸ್, ವೆರಿ ಗುಡ್ ಪರ್ಸನ್. ಅವನು ಅದ್ರಲ್ಲಿ ಬರೀತಾನ ಆ ನೋನ, ಅದ್ ನನಗೆ ಹೇಳಕ್ಕಾಗಲ್ಲ, ಅದು ಅನುಭವಿಸ್ತಾನಿಗೆ ಗೊತ್ತಿರುತ್ತೆ. ಆ ಹುಡುಗ 2 ವರ್ಷದ ಹಿಂದೆ ಒಂದ್ ಊರಲ್ಲಿ ಇರ್ತಾನೆ. ಅವನಿಗೆ ಕೆಲಸ ಮಾಡಿ ಎಲ್ಲಾ ಸಾಮರ್ಥ್ಯ ಇದ್ರು, ಅವನ್ ತುಂಬಾ ಟ್ಯಾಲೆಂಟ್ ಇದ್ರು ಅವನಿಗೆ ಕೆಲಸ ಸಿಗ್ತಿರಲ್ಲ. ಅದೆಷ್ಟೋ ದಿನ ಅವನು ಊಟಕ್ಕೆಲ್ಲ ಪರದಾಡಿದ್ದಾನೆ, ಎಷ್ಟೋ ದಿನ ಹಸುವಿನಿಂದ ಮಲಗಿದ್ದಾನೆ. ಅಲ್ಲಿ ಆ ಬಾಡಿಗೆ ಮನೇಲಿದ್ದ ಅಂತೇಳಿ ಬರೆದಿದ್ದಾನೆ. ಆ ಬಾಡಿಗೆ ಕಟ್ಟಕ್ಕೂ ಅಷ್ಟು ಒದ್ದಾಡ್ತಿದ್ದ, ಊಟಕ್ಕೂ ಇಲ್ಲಾಂದ್ರೆ ಬಾಡಿಗೆ ಕಟ್ಟಕ ಆ ವೇದನೆ, ಆ ನೋವು, ಆ ಅವಮಾನ ಅದು ಅನುಭವಿಸ್ತಾರೆ. ಗೊತ್ತಿರುತ್ತೆ ನಿಮಗೂ, ವೀಕ್ಷಕರು ತುಂಬಾ ಜನ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಆದ್ರೂ ಅಲ್ಲಿ ಆ ಹುಡುಗ ತುಂಬಾ ನೆಮ್ಮದಿಯಾಗಿದ್ದ, ಖುಷಿಯಾಗಿದ್ದ, ಆಗಿದ್ದ. ಕೆಲ್ಸ ಇಲ್ಲದ್ರು ಪರವಾಗಿಲ್ಲ, ಊಟ ಇಲ್ಲದ್ರು ಪರವಾಗಿಲ್ಲ, ಖುಷಿಯಾಗಿದ್ದ. ಈ ಊರಿಗೆ ಬಂದ್ಮೇಲೆ ಅವನು ತುಂಬಾ ಖುಷಿಯಾಗಿರ್ಬೋದಂತ ಏನೆಲ್ಲ ಕನಸು ಕಟ್ಕೊಂಡಿದ್ದ. ಇದ್ದ ಹುಡುಗಿ ಒಂದ್ ಸ್ವಲ್ಪ ದಿನ. ಅದಾದ ನಂತರ ಆ ಹುಡುಗಿ ಇವನ್ನ ಯಾವಾಗ ಲವ್ ಮಾಡಕ ಆಕರ್ಷಣೆ ಮಾಡಿ, ಇವನ್ನ ಯಾವಾಗ ಲವ್ ಅಂದ್ರೆ ಆ ಪ್ರೀತಿ ಬಾಂಧವ್ಯದಲ್ಲಿ ಸೆಳೆಯಕ ಪ್ರಯತ್ನ ಮಾಡಿ ಅವಳು ಏನ್ ಅವತ್ತು ಸೆಳೆದ್ಲಲ್ಲ, ಅವತ್ತಿಂದ ಇವತ್ತಿನವರೆಗೂ ಅವನು ಅದೆಷ್ಟು ನರಕ ಅನುಭವಿಸಿದಾನಂತ ಬರಿತಾನೆ. ಅಷ್ಟು ನೆನಪಾಗ್ತಾಳೆ, ಅಷ್ಟು ಫೀಲ್ ಆಗ್ತೈತಿ. ಟ್ರೂ ಲವ್ ನನಗೆ ಯಾವ ರೀತಿ ಹೇಳ್ತಿದ್ದಾನಂದ್ರೆ, ಸೊ ಇವಳು ನನಗೋಸ್ಕರನೇ ಭಗವಂತ ನಂದ ಆಯ್ತು, ನಾನು ಇನ್ಯಾರು ನೋಡೋದೇ. ತುಂಬಷ್ಟು ಜನ ಅವ್ನು ಮಾಡೋ ಕೆಲಸ ಮಾಡತ್ತೆ, ತುಂಬಷ್ಟು ಜನ ಹುಡುಗಿಯರಿದ್ರು, ಬೇರೆ ಬೇರೆ ಎಲ್ಲ ಕಾಣ್ತಾ ಇದ್ರು. ಆ ತರ ಅವ್ನು ಭಾವನೆ ಇರಲಿಲ್ಲ. ಬಟ್ ಈ ಹುಡುಗಿ ನನಗೆ ಸೃಷ್ಟಿ ಮಾಡಿದ ನಮ್ಮ ಫೀಲಿಂಗ್ ಒಂದು ಬಿಟ್ರೆ ಅವನಿಗೆ ಬೇರೆ ಏನು ಇರ್ತಿದ್ದಿಲ್ಲ. ಇಷ್ಟೊತ್ತು ಆ ಹುಡುಗನ ಬಗ್ಗೆ ಹೇಳಿದೆ ವಿವರಣೆವಾಗಿ. ಈಗ ಆ ಲವ್ ಫೇಲ್ಯೂರ್ ಮಾಡಿರೋಂಥ ಹುಡುಗಿ ಇದ್ದಾಳಲ್ವಾ, ಅವ್ರ ಬಗ್ಗೆ ಹೇಳ್ತೀನಿ. ಆ ಹುಡುಗ ಕೆಲಸ ಮಾಡೋ ಜಾಗದಲ್ಲಿ ಹುಡುಗಿ ಪರಿಚಯ ಆಗ್ತಾಳೆ. ಆ ಪರಿಚಯ ಸಂಬಂಧದಲ್ಲಿ ಇಬ್ರು ಸ್ನೇಹ ಬೆಳೆಯುತ್ತೆ. ಈಗ ಗೊತ್ತಲ್ಲ, ಮೊಬೈಲ್ ಇದೆಲ್ಲ ನಂಬರ್ ಎಕ್ಸ್ಚೇಂಜ್ ಮಾಡ್ತಾರೆ. ಇಬ್ಬರದು ನಂಬರ್ ಎಕ್ಸ್ಚೇಂಜ್ ಆದ್ಮೇಲೆ ನಿಮಗೆ ಗೊತ್ತು, ಲವರ್ಸ್ಗಳು ಎಕ್ಸ್ಚೇಂಜ್ ನಂಬರ್ ಆದಾಗೆ ಏನಾಗುತ್ತೆ, ವಾಟ್ಸಪ್ ಕಾಲು ಚಾಟಿಂಗು ಆತು ಇದು, ಮತ್ತೆ ಮುಂದೆ ಹಾಗೆ ಫರ್ದರ್ ಮುಂದಕ್ಕೆ ಹೋಗುತ್ತೆ. ಆ ಹುಡುಗ ಅವಳನ್ನ ಕೇಳ್ತಾನೆ ಒಂದಿನ, ನಾನು ಬೇರೆ ಊರಿಗೆ ಹೊರಟೋಗ್ಬಿಟ್ರೆ ಏನ್ ಮಾಡ್ತೀಯ? ಅವಾಗ ಆ ಹುಡುಗಿ ಹೇಳ್ತಾಳೆ, ನೀನ್ ಎಲ್ಲೇ ಇದ್ರು ನಾನು ಹುಡ್ಕೊಂಡ್ ಬಂದಾಗ್ಲಿ ನಿನ್ನ ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ತಾಳೆ. ಆ ಪ್ರೀತಿ ಅವನಿಗೆ ಎಷ್ಟು ಮಧುರವಾಗಿರುತ್ತಂದ್ರೆ, ಈಗ ಆ ಫೀಲ್ಡಿಗೆ ಅವನಿಗೆ ಯಾವ ರೀತಿ ಹೇಳ್ತಿದ್ದಾನಂದ್ರೆ, ಸಾರಿ ಕಣ್ ಮುಂದಿದ್ರು ನೋಡ್ತಾ ಇಲ್ಲ. ಅವಳು ಹುಡ್ಕೊಂಡ್ ಬರ್ತಾನ ದೂರದ ಮಾತು, ಅವ್ನು ಕಣ್ ಮುಂದೆ ಅಡ್ಡಾಡ್ತಾ ಇದ್ದಾನಂದ್ರೆ ಅವಳು ನೋಡ್ತಾ ಇಲ್ಲ ಅಂದಾಗ ಅವನಿಗೆ ಏನ್ ಆಗುತ್ತೆ. ಎಷ್ಟು ಹೇಳ್ತೀನಲ್ಲ, ಇದು ನೀವೆಲ್ಲ ಮಾಡಿರ್ತೀರ ಲವ್ ಅಂದ್ರೆ, ಅದು ನಾನು ಹೇಳಕ್ಕಾಗಲ್ಲ, ಅವ್ನ ಅಷ್ಟು ಫೀಲ್ ಬರ್ದು ಬಿಟ್ಟಿದ್ದಾನೆ, ಫೀಲ್ ಆಗ್ತಾ ಇದೆ. ಅದಾದ ನಂತರ
ಆ ಹುಡುಗ ಆ ಅವಳನ್ನ ಹೇಗಾದ್ರೂ ಮಾಡಿ ಒಪ್ಪಿಸ್ಬೇಕು, ಅವಳನ್ನ ಕನ್ವಿನ್ಸ್ ಮಾಡ್ಬೇಕು. ಸರಿ ಏನಾಗಿದೆ, ಆ ಹುಡುಗ ಇದ್ರಲ್ಲಿ ಬರ್ದಿದ್ದಾನೆ, ಒಂದಿನ ರಾತ್ರಿ ಆ ಹುಡುಗಿ ಟೆಕ್ಸ್ಟ್ ಮಾಡ್ತಾಳೆ, ನೀ ನನ್ನ ಮನಸ್ಸಲ್ಲಿಲ್ಲ ಅಂತಂದೇಳಿ. ಅವಾಗ ಆ ಹುಡುಗ ಅವಳೇನೋ ತಮಾಷೆಗೆ ಹೇಳಿದ್ದಾಳೆ, ಹಾಗೆ ಏನೋ ಗೊತ್ತಲ್ಲ, ಜೋಕ್ ಮಾಡ್ತಾ ಇರ್ತಾರೆ ಲವರ್ಸ್ ಅಂತ. ಹಾಗೆ ಇನ್ನೊಂದ್ ದಿವ್ಸ ಸ್ವಲ್ಪ ಹಾಗೆ ಹೋಗ್ತಾ ಇದ್ದ ಆ ಹುಡುಗ ನಂಬರೇ ಬ್ಲಾಕ್ ಮಾಡ್ತಾಳೆ. ಅವನಿಗೆ ಎಷ್ಟು ಫೋನ್ ಮಾಡ್ರು, ಎಷ್ಟು ಮೆಸೇಜ್ ಮಾಡ್ರು, ಅದು ಇಟ್ಸ್ ವೆರಿ ಗುಡ್ ಪರ್ಸನ್. ಅವ್ನು ಬೇರೆ ಬೇರೆ ರೀತಿಲೆಲ್ಲ ಮೆಸೇಜ್ ಮಾಡಿದ್ದಾನೆ. ಅವನು ಎಷ್ಟು ಒದ್ದಾಡ್ತಾನಂದ್ರೆ ಅವಳಿಗೆ ತಿಳಿಸ್ಬೇಕು, ಮನವರಿಕೆ ಮಾಡಿಸ್ಬೇಕು, ಮಾತಾಡ್ಬೇಕು, ಅವಳಿಗೆ ಕನ್ವಿನ್ಸ್ ಮಾಡ್ಬೇಕು, ಅವಳು ಮತ್ತೆ ನನ್ನ ಆ ಪ್ರೀತಿ ಪಡ್ಕೋಬೇಕು, ಅವಳು ನೋಡ್ಬೇಕು. ಆ ಮುದ್ದು ಮುಖ ನೋಡಿದ್ರೆ ಅವನಿಗೇನು ಗೊತ್ತಲ್ಲ, ಲವ್ ಅಂದ್ರೆ ಅದು ಯಾಕೆ ಕ್ಷಣಕ್ಕೆ ಏನ್ ಮಾಡುತ್ತೆ ಏನಿಲ್ಲ. ಅದು ವೀಕ್ಷಕರೇ, ನೀವೆಲ್ಲರೂ ಲವ್ ಮಾಡಿರ್ತೀರ, ಆ ಫೀಲಿಂಗ್ಸ್ ಗೊತ್ತಿರುತ್ತೆ. ಇಲ್ಲೊಂದು ಟ್ವಿಸ್ಟ್ ಏನಂದ್ರೆ, ಆ ಹುಡುಗಿ ಯಾವಾಗ ಈ ಹುಡುಗನ ನಂಬರ್ ಅನ್ಬ್ಲಾಕ್ ಮಾಡ್ತಾಳೋ, ಬ್ಲಾಕ್ ಲಿಸ್ಟ್ಗೆ ಹಾಕ್ತಾಳೋ, ಅವಾಗ ಆ ಹುಡುಗಿ ತಾಯಿ ಇದಾರಲ್ವಾ, ಅವ್ರು ಟೆಕ್ಸ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರ ಹುಡುಗನ ಹತ್ರ. ಆ ಹುಡುಗ ಅವ್ರ ತಾಯಿಗೂ ಪರಿಚಯ ಇರ್ತಾನೆ. ಅವ್ರ ತಾಯಿ ಟೆಕ್ಸ್ಟ್ ಮಾಡ್ತಾ, ಆ ಹುಡುಗನಿಗೆ ಅವ್ರ ಡೌಟ್ ಬರುತ್ತೆ, ಇವ್ರು ಯಾಕೆ ನನಗೆ ಟೆಕ್ಸ್ಟ್ ಮಾಡ್ತಿದ್ದಾರೆ, ಅವಳು ಮಾಡ್ಬೇಕು ತಾನೆ, ಅವಳು ಮೆಸೇಜ್ ಬರ್ತಲ್ಲ, ಅವ್ರ ಅಮ್ಮನ ಮೆಸೇಜ್ ಯಾಕೆ ಬರ್ತಾ ಇದ್ದಂತ ಅವನಿಗೆ ಏನೋ ಸ್ವಲ್ಪ ಗೊಂದಲಕ್ಕೆ ಆಗ್ತಾನೆ. ಹೀಗೆ ಆ ಹುಡುಗಿ ತಾಯಿ ಆ ಹುಡುಗನಿಗೆ ಫೋನ್ ಮಾಡೋದು, ಮಾತಾಡೋದು, ಯೋಗಕ್ಷೇಮ ವಿಚಾರಿಸೋದು, ಅವನ ಬಗ್ಗೆ ಸ್ವಲ್ಪ ಕಾಳಜಿ ತೋರಿಸೋದು, ಇದೆಲ್ಲ ಮಾಡ್ತಾ ಇರ್ತಾರೆ. ಅವಾಗ ಆ ಹುಡುಗ ಅನ್ಕೊಂತಾನೆ, ಅವಳು ನನ್ನ ನಂಬರ್ ಬ್ಲಾಕ್ ಮಾಡಿ ಅವ್ರ ತಾಯಿ ಮುಖಾಂತರ ನನ್ನ ಹತ್ರ ಟೆಕ್ಸ್ಟ್ ಮಾಡಿಸ್ತಿದ್ದಾಳೆ ಅಂತ ಆ ಹುಡುಗ ಅನ್ಕೊಂತಾನೆ. ಹಾಗೆ ಒಂದ್ ದಿವಸ ಆ ಹುಡುಗ ಆ ಹುಡುಗಿ ತಾಯಿ ಜೊತೆ ಟೆಕ್ಸ್ಟ್ ಮಾಡ್ತಾ ಮಾಡ್ತಾ ಅವನ ಕುತೂಹಲನೋ ಅಥವಾ ಅವನ ಒಂದು ಅನಿಸಿಕೆನೋ ಅವನ ಮನಸ್ಸಿನ ಅಭಿಪ್ರಾಯನೋ ತಡೆಯಲಾರ್ದ ಕೇಳ್ತಾನೆ, ಮೇಡಮ್ ನಿಮ್ಮ ಮಗಳನ್ನ ನಾನು ಲವ್ ಮಾಡ್ತಾ ಇದ್ದೀನಿ, ನಾನು ಪ್ರೀತಿಸ್ತಿದ್ದೀನಿ, ಬಹಳ ಇಷ್ಟಪಟ್ಟಿದ್ದೀನಿ, ಮದುವೆನೂ ಆಗ್ತೀನಿ, ಅವಳ ಜೊತೆನೆ ಲೈಫ್ ಕಳಿತೀನಿ ಅನ್ನೋ ಒಂದು ವಿಚಾರ ಅವ್ರ ತಾಯಿ ಮುಂದೆ ಇಟ್ಟಾಗ ಆ ಅಮ್ಮ ಹುಡುಗನಿಗೆ ಹೇಳ್ತಾರೆ, ನೋಡಪ್ಪ ನೀ ನಮಗೆ ಸೂಟ್ ಆಗಲ್ಲ, ನಿಮ್ಗೆ ಇಷ್ಟ ಇಲ್ಲ. ಆ ಹುಡುಗ ಒಂದು ನಿರ್ಧಾರಕ್ಕೆ ಬರ್ತಾನೆ, ಅವ್ರ ತಾಯಿ ಟೆಕ್ಸ್ಟ್ ಮಾಡಿದ್ರು, ಫೋನ್ ಮಾಡಿದ್ರು, ರಿಪ್ಲೈ ಮಾಡಬಾರ್ದಂತೇಳಿ. ಇನ್ಮೇಲೆ ಇವ್ರು ಯಾರು ಸಾಹಸ ಬೇಡ, ಅವಳು ಬೇಡ ಅಂದಿದ್ದಾಳೆ, ಇವ್ರ ಅಮ್ಮನು ಈ ತರ ಮಾಡ್ತಾಳೆ, ನಮಗೆ ಸೂಟ್ ಆಗಿಲ್ಲ ಅಂತ ಬೇರೆ ಹೇಳ್ತಾರೆ. ಆದ್ರೂ ಅವಳಿಗೆ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂತಾನೆ, ಎಷ್ಟು ಪ್ರೀತಿಗೋಸ್ಕರ ಅಂಗಲಾಸ್ತಾನೆ, ಇಲ್ಲ ನನಗೆ ನಿಮ್ಮ ಮಗಳು ಕೊಡಿ ಮಾಡಿ, ನಾನು ಸೂಟು, ಅವಳು ನನ್ನ ಹತ್ರ ಮಾತಾಡಿದ್ದಾಳೆ, ಅವಳು ನನ್ನ ಲವ್ ಮಾಡಿದ್ದಾಳೆ, ಅವಳು ನನಗೆ ಎಷ್ಟು ಪ್ರೀತಿಸಿದಾಳೆ ಅಂದ್ರೆ ನೀವು ಅರ್ಥ ಆಗಲ್ಲ. ಆದ್ರೂ ಆ ಹುಡುಗ ಮತ್ತೆ ಕೇಳ್ತಾನೆ, ಇಲ್ಲ ಮಾಡಿಕೊಡಿ ಮಾಡಿಕೊಡಿ ಅಂತ. ಆದ್ರೆ ಆ ಅಮ್ಮ ಹೇಳ್ತಾರ, ನಮಗೆ ನಿಮಗೆ ಸೂಟ್ ಆಗಲ್ಲ, ಇದೆಲ್ಲ ಸರಿ ಅನ್ಸಲ್ಲ ಅಂತ ಹೇಳ್ತಾಳೆ. ಆ ಹುಡುಗ ರಾಯರ ದರ್ಶನ ಪಡ್ಕೊಂಡ್ ಬಂದ್ಮೇಲೆ ತುಂಬಾ ಖುಷಿಯಾಗಿ ನಗುತ್ತಾ ತುಂಬಾ ಹ್ಯಾಪಿಯಾಗಿ ಲೈಫ್ ಕಳೀತಿರ್ತಾನೆ. ಒಂದಿನ ಒಂದು ಇನ್ಸಿಡೆಂಟ್ ಆಗುತ್ತೆ. ಈ ಹುಡುಗ ಸ್ಟೇಟಸ್ ಅಲ್ಲಿ ಹಾಕಿರೋ ಒಂದು ಸ್ಟೋರಿನ ಆ ಹುಡುಗಿ ನೋಡ್ತಾಳೆ. ನೋಡಿದ್ಮೇಲೆ ಇವನಿಗೆ ಖುಷಿ ಆಗುತ್ತೆ, ಅದು ಅವನಿಗೆ ಗೊತ್ತಾಗುತ್ತೆ, ನಮ್ಮ ಹುಡುಗಿ ನೋಡಿದ್ಲು ಈಗಾದ್ರು ಅಂತ ಒಂದು ಖುಷಿ ಆಗುತ್ತೆ. ಅವಾಗ ಮಾತಾಡಿಸ್ಬೇಕಂತ ಕ್ಯೂರಿಯಾಸಿಟಿ, ಅದೊಂದೇನೋ ಕುತೂಹಲ, ನಿಮಗೆ ಗೊತ್ತು ಆ ಲವ್ ಹಂಗ. ಹಾಯ್ ಅಂತ ಮೆಸೇಜ್ ಹಾಕಿದಾಗ ಅವಳು ನೋಡಿ ಸುಮ್ಮನೆ ಇರ್ತಾಳೆ. ಮತ್ತೆ ಇನ್ನೂ ಏನೋ ಮೆಸೇಜ್, ಅದೇ ಗೊತ್ತಲ್ಲ ಲವರ್ಸ್ ಮಾತಾಡಿ ಮೆಸೇಜ್ ಹಾಕಿರ್ತಾನೆ. 2 ದಿವಸ 3 ದಿವಸ ವೇಟ್ ಮಾಡಿ ಮತ್ತೆ ಆ ನಂಬರ್ನ ಬ್ಲಾಕ್ ಮಾಡ್ತಾರೆ. ಮತ್ತೆ ಅವ್ರ ಅಮ್ಮನಿಂದನೇ ಮೆಸೇಜ್ ಮಾಡಿಸ್ತಾರೆ, ಅವ್ರ ಅಮ್ಮನಿಂದನೇ ಕಾಲ್ ಮಾಡಿಸ್ತಾರೆ. ಅದಕ್ಕೆ ಅವ್ನು ಯಾವ ತರ ತಿಳ್ಕೋಬೇಕು, ಏನಿದು ಅಂತ ಅವನಿಗೆ ಕನ್ಫ್ಯೂಸ್ ಆಗಿ ಮತ್ತೆ ಡಿಪ್ರೆಷನ್ಗೆ ಹೋಗಂತ ಮತ್ತೆ ಅದೇ ರೂಟ್ ಆಯ್ತಲ್ಲ ಅಂತೇಳಿ ಆ ಹುಡುಗ ಮತ್ತೆ ಮಾತನ್ನ ಮುಂದುವರಿಸ್ತಾನೆ ಆ ಹುಡುಗಿ ತಾಯಿ ಹತ್ರ. ಒಂದಿನ ಆ ಹುಡುಗಿ ಅಮ್ಮ ಆ ಹುಡುಗನಿಗೆ ಕಾಲ್ ಮಾಡಿ ಹೇಳ್ತಾರೆ, ಬನ್ನಿ ಮನೆಗೆ ಕಾಫಿ ಕುಡಿದು ಹೋಗುವಂತ್ರಿ ಬನ್ನಿ ಅಂತ ಕರೀತಾಳೆ. ಯಾವತ್ತು ಏನು ಕರಿಲಾರ್ದವ್ರು ಏನು ಮಾಡ್ಲಾರ್ದ ಕರೀತಾರ ಅಂದ್ರೆ ಅವನಿಗೇನೋ ಖುಷಿ. ಓಕೆ, ನಾನು ಅಷ್ಟೆಲ್ಲ ಕೇಳ್ಕೊಂಡಿದ್ನಲ್ಲ, ರಿಕ್ವೆಸ್ಟ್ ಮಾಡ್ಕೊಂಡಲ್ಲ, ಏನಾದ್ರು ಹೇಳ್ಬೋದಾ ಅಂತ ಅವ್ರು ಹೋಗ್ತಾನೆ. ಹುಡುಗ ಖುಷಿಯಿಂದ ಅವ್ರ ಮನೆಗೆ ಹೋಗ್ತಾನೆ. ಕಾಫಿ ಕುಡಿದು ಆ ಹುಡುಗಿ ನೋಡ್ಬೇಕಲ್ಲ ಅಂತ ಅಂಬಲದಿಂದ ಆದ್ರೂ ಹೋಗ್ತಾನೆ ಆ ಮನೆಗೆ. ಕಾಫಿ ಕುಡಿತಾ ಆ ಹುಡುಗಿ ಮುಖ ನೋಡ್ತಾನೆ. ಆ ಲೆಟ್ರಲ್ಲಿ ಬರೀತಾನೆ, ಆ ದಿವಸ ನನಗೆ ಕಾಫಿ ಕುಡಿಯಕ್ಕೆ ಅವ್ರು ಯಾಕೆ ಕರಿಬೇಕು, ನನ್ನ ಮೇಲೆ ಪ್ರೀತಿ ಇಲ್ಲದ್ರೆ ಕರಿಬೇಕಾಗಿತ್ತ ಅಂತ ಮತ್ತೆ ಅವನು ಫೀಲಿಂಗ್ ತಗೊಂತಾನೆ. ಆ ಹುಡುಗಿ ನೋಡ್ತಾನೆ, ಮತ್ತೆ ಕಾಫಿ ಕೊಡ್ತಾನೆ. ಅಂದ್ರೆ ಅವನಿಗೆ ಮತ್ತೆ ಅವ್ಳು ನೋಡ್ಬೋದಲ್ಲ ಅಂತ ಖುಷಿಲಿ ಮತ್ತೆ ಅವನು, ನನ್ ಮ್ಯಾಗ ಇಷ್ಟ ಇಲ್ಲದ್ರ ಮನೆಗೆ ಕರೆದು ಅತಿಥಿ ಸತ್ಕಾರ ಮಾಡ್ತಾರ
ಅದು ಹೇಗಿತ್ತಂದ್ರೆ ಅವನು ವರ್ಣಿಸ್ತಾನೆ, ಅವನ ಖುಷಿಗೆ ಪದನೇ ಇಲ್ಲ, ಆ ತರ ಎಲ್ಲ ಅವ್ನು ಬರ್ದಿದ್ದಾನೆ. ಆ ಹುಡುಗಿ ತಾಯಿ ಹತ್ರ ಎಷ್ಟು ರಿಕ್ವೆಸ್ಟ್ ಮಾಡ್ತಾನಂದ್ರೆ, ನಿಮ್ ಮಗಳನ್ನ ಪ್ರತಿ ದಿವಸ ಮೆಸೇಜ್ ಮಾಡ್ಬೇಕಾರೆ, ಪ್ರತಿ ದಿವಸ ಟೆಕ್ಸ್ಟ್ ಮಾಡ್ಬೇಕಾರೆ ನಿಮ್ ಮಗಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಂತೀನಿ, ತುಂಬಾ ಪ್ರೀತಿಸ್ತೀನಿ, ಬಹಳ ಅವನಲ್ಲಿ ಏನು ಆ ಲವ್ ಇತ್ತಲ್ವಾ ಅದ್ ಎಕ್ಸ್ಪ್ಲೇನ್ ಮಾಡ್ತಾನ ಆ ತಾಯಿ ಹತ್ರ, ಆ ಹುಡುಗಿ ತಾಯಿ ಹತ್ರ ಎಕ್ಸ್ಪ್ಲೇನ್ ಮಾಡ್ತಾನೆ. ಅದು ಅವನಿಗೆ ಆ ಮನವರಿಕೆ ಆಗುತ್ತೆ, ಇದು ಅವ್ರಮ್ಮ ಮಾಡ್ತಿಲ್ಲ, ಇವಳು ಹೇಳಿ ಮಾಡಿಸ್ತಿದಲ್ಲ ಅಂತ ಮತ್ತೆ ಅವನು ಆ ಭ್ರಮೆಲೆ ಹೋಗಕ್ಕ ಒಂದು ಸೂಚನೆ ಆಗುತ್ತೆ. ಆ ಭ್ರಮೆಲ್ ಹೋದ್ಮೇಲೆ ಮತ್ತೆ ಎಷ್ಟು ನೋವು ಅನ್ಭವಿಸ್ತಾನಂದ್ರೆ ಇನ್ನೊಂದ್ ಲೆಟರ್ ಬರೀತಾನೆ ಹುಡುಗ. ಆ ದಿನ ಸಾಯಂಕಾಲ ಹುಡುಗ ಕಾಫಿ ಕುಡಿದು ಅವನ ಮನೆಗೆ ಬಂದಾಗ ಅವನ ಖುಷಿಗೆ ಪದಗಳಿಲ್ಲ, ಅಷ್ಟು ಖುಷಿ ಆಗಿರ್ತಾನೆ. ಅವ್ರು ನಾನು ಯಾಕೆ ಕರಿಬೇಕು, ಹಾಗೆ ಹಾಗೆ ಸ್ವಲ್ಪ ದಿನ ಕಳೆದ ನಂತರ ಅವನಿಗೆ ಊಟ ಕೊಡೋದು, ಅವನ ಹತ್ರ ಮಾತಾಡ್ಸೋದು, ಅವನ ಮನೆಗೆ ಕರೆಯೋದು, ಹಾಗೆಲ್ಲ ಮಾಡ್ತಾ ಇದ್ರು. ಅವನಿಗೆ ಖುಷಿ ಅನ್ಸುತ್ತೆ. ಇನ್ನೇನು ಅವಳು ಬೇಡ ಅಂದ್ರು ಅವ್ರ ಅಮ್ಮಗ ರಿಕ್ವೆಸ್ಟ್ ಮಾಡ್ಕೊಂಡ್ರು, ಓಕೆ ಅವ್ರ ತಾಯಿಗೆ ಇಷ್ಟ ಆಗಿದ್ದೀನೇನೋ, ಮಾತಾಡಿರ್ಬೋದೇನೋ ಒಂದು ಫೀಲಿಂಗ್ನಾಗ ಎವ್ರಿ ಡೇ ಅಷ್ಟು ಫೀಲಿಂಗ್ ಖುಷಿ ಇರ್ತಾನೆ. ಹಾಗೆ ಆ ಹುಡುಗ ಒಂದಿನ ಅವ್ರ ಸ್ನೇಹಿತನ ಕರ್ಕೊಂಡು ಅವ್ರ ಮನೆಗೆ ಹೋಗ್ತಾನೆ. ಯಾಕಂದ್ರೆ ಅವ್ರ ತಾಯಿನ ಕೇಳಿ ಮಗಳನ್ನ ಡೈರೆಕ್ಟ್ ಆಗಿ ಕೇಳಿ ಒಪ್ಪಿಸ್ಬೇಕು ಅಂತ ಹೋಗ್ತಾನೆ. ಎಷ್ಟು ಫೀಲ್ ಆಗಿ ಅಲ್ಲಿ ಬಂದಾನಂದ್ರೆ ಅವ್ನು ಅಷ್ಟು ಫೀಲ್ ಆಗಿ ಬಂದಿದ್ದಾನೆ, ಅಷ್ಟು ನೋವು ಅನುಭವಿಸಿದ್ದಾನೆ. ಮನೆಗೆ ಕರೆದು ಕಾಫಿ ಕೊಟ್ಟು ಊಟ ಕೊಟ್ಟು ಬನ್ನಿ ಹೋಗಿ ಅಂತ ಹೇಳಿ ಅವನಿಗೆ ಅತಿಥಿ ಸತ್ಕಾರ ಮಾಡಿ ಅವನು ಓಕೆ ಅನ್ನೋ ಒಂದು ಲೆವೆಲ್ಗೆ ತಗೊಂಬಂದು ಅವತ್ತು ರಾತ್ರಿ ಅವನಿಗೆ ಅವಮಾನ ಮಾಡಿ ಕಳಿಸ್ತಾರೆ. ನಿನ್ ಇಷ್ಟ ಇಲ್ಲ ಅಂದಾಗ ಹೃದಯಕ ನೋವು. ಅವತ್ ರಾತ್ರಿ ಬಂದು ಪತ್ರದಲ್ಲಿ ಬರೀತಾನೆ, ಟ್ರೂ ಲವ್ಗೆ ಬೆಲೆನೇ ಇಲ್ಲ, ಇಷ್ಟೇನ ಲವ್, ಏನ್ ಈ ಲವ್ ಅಂದ್ರೆ ಏನಂತ ಪದಗಳಿಗೆ ಒಂದು ಹೇಳಬಾರದು, ಏನೆಲ್ಲ ಬರ್ದಿದ್ದಾನೆ ಅಂತ ಹೇಳಕ್ ಆಗಲ್ಲ. ಆ ಹುಡ್ಗ ಆ ಮನೆಯಿಂದ ಜಗಳಾಡಿ ಅವತ್ ರಾತ್ರಿ ಬಂದ ಮೇಲೆ ಅನ್ಸುತ್ತೆ ಅವನಿಗೆ, ಇವರು ನನ್ನ ಯಾಕೆ ಹಿಂಸೆ ಮಾಡ್ತಿದಾರ ಅಂತೇಳಿ. ಅದಾದ ಮೇಲೆ ಆ ಹುಡುಗನಿಗೆ ಎಷ್ಟು ಮಾನಸಿಕವಾಗಿ ಹಿಂಸೆ ಆಗುತ್ತಂದ್ರೆ, ಬ್ಲಾಕ್ ಮಾಡೋದು, ಅನ್ಬ್ಲಾಕ್ ಮಾಡೋದು, ವಾಟ್ಸಾಪ್ ಅಲ್ಲಿ ಟೆಕ್ಸ್ಟ್ ಮಾಡೋದು, ಬ್ಲಾಕ್ ಮಾಡೋದು, ಅನ್ಬ್ಲಾಕ್ ಮಾಡೋದು, ಈ ತರ ಅವನಿಗೆ ಗೊಂದಲಕ್ಕೀಡು ಮಾಡಿ ಅವನು ಮಾನಸಿಕವಾಗಿ ಏನ್ ಮಾಡ್ತಾ ಇದ್ದೀನಿ ಅವನಿಗೆ ಗೊತ್ತಾಗ್ತಿಲ್ಲ, ಎದಕ್ ಬದುಕಿದೀನಿ ಅವನಿಗೆ ಗೊತ್ತಾಗ್ತಿಲ್ಲ ಅನ್ನೋ ಒಂದು ಡಿಪ್ರೆಷನ್ ಮತ್ತೆ ಹೋಗ್ತಾನೆ. ಅವಾಗ ಆಗುತ್ತೆ, ಆ ಮನುಷ್ಯ ಆ ಲೆಟರ್ ಬರೀತಾನೆ, ಯಾರೇ ಪ್ರೀತಿ ಮಾಡ್ರಿ, ಒಬ್ರಿಗೆ ನೋವಾಗಂಗ್ ಮಾಡಬೇಡಿ ಅಥವಾ ಹೇಳಿಬಿಡಿ. ಆದ್ರೆ ಈ ಆ ಹುಡುಗನ ಲವ್ ಇರುತ್ತಲ್ಲ, ಎಷ್ಟು ಡೀಪ್ ಆಗಿರುತ್ತೆ, ಎಷ್ಟು ಸ್ವಚ್ಛವಾಗಿರುತ್ತೆ ಅಂತ ಆ ಹುಡುಗ ಬರೀತಾನೆ. ಒಂದಿನ ಆ ಹುಡುಗ ಇವ್ರುಗಳು ಅವನಿಗೆ ಕೊಡ್ತಾರೆ ಟಾರ್ಚರ್ ತಡಿಲಾರ್ದೆ ಸೀದಾ ಮನೆಗೆ ಹೋಗ್ತಾನೆ. ಮನೆಗೆ ಹೋಗಿ ಡೈರೆಕ್ಟ್ ಆಗಿ ಕೇಳ್ತಾನೆ, ಯಾಕೆ ಹಿಂಗ್ ಮಾಡ್ತಿದ್ರ, ನನ್ನ ಯಾಕೆ ಇಷ್ಟು ಮಾನಸಿಕವಾಗಿ ಚಿತ್ರಹಿಂಸೆ ಮಾಡ್ತಿದ್ರ, ನಿಮ್ ಮಗಳು ನೋಡಿದ್ರೆ ಬ್ಲಾಕ್ ಲಿಸ್ಟ್ಗೆ ಹಾಕ್ತಾಳೆ, ನೀವು ಕಾಲ್ ಮಾಡ್ತೀರಾ, ಮತ್ತೆ ಮನೆ ಕರೀತೀರಾ, ಅತಿ ಸತ್ಕಾರ, ಯಾಕೆ ಹಿಂಗ್ ಮಾಡ್ತೀರ ಅಂದಾಗ ಅದು ಆ ಕಡೆಯಿಂದ ಮಾತು ಈ ಕಡೆಯಿಂದ ಮಾತು, ಇಬ್ರು ಕಡೆಯಿಂದ ಮಾತಾಗಿ ವಿರೋಧಕ್ಕೂ ಹೋಗಿ ಆ ಹುಡುಗ ತುಂಬಾ ಗಲಾಟೆನೆ ಮಾಡಿ ಬಂದ್ಬಿಡ್ತಾನೆ ಅಲ್ಲಿ. ಅವತ್ತು ನೋಡಿ, ಈ ಗಿಫ್ಟ್ ಆ ಹುಡುಗಿ ಅವನ್ ಬರ್ಡೇಗೆ ಅಂತ ಕೊಟ್ಟಿರೋದು. ಈ ಗಿಫ್ಟ್ ಅಲ್ಲಿ ಏನಿದೆ ಅಂತ ತೋರಿಸ್ತೀನಿ ನಿಮಗೆ. ಒಂದು ಮಿರರ್. ಈ ಮಿರರ್ ಅವನ್ನ ಎಷ್ಟು ಆಕರ್ಷಣೆ ಒಳಗಾತಂದ್ರೆ ಅವನ್ ಬರ್ಡೇಗೆ ಆ ಹುಡುಗಿ ಕೊಟ್ಟರೆ ಮೊದಲ ಗಿಫ್ಟ್. ಹಾಗೆ ಇನ್ನೂ ಒಂದು ಐಟಮ್ ಕಳಿಸಿದ್ದಾರೆ, ಊನೋ ಕಾರ್ಡ್. ಈ ಊನೋ ಕಾರ್ಡನ್ನು ಅವ್ರು ಆಡ್ತಾ ಇದ್ರು ಇಬ್ರು ಸೇರಿ. ಆಮೇಲೆ ಆ ಹುಡುಗ ಹೇಳ್ತಾನೆ, ಸರ್ ಈ ಗಿಫ್ಟನ್ ಕಳಿಸಿದಿನಲ್ಲ, ಸುಟ್ಟಾಕ್ತಿರೋ, ಒಡೆದಾಕ್ತಿರೋ, ಎಸಿತಿರೋ, ಡಸ್ಟ್ಬಿನ್ಗೆ ಹಾಕ್ತಿರೋ, ಏನ್ ಮಾಡ್ತಾರೋ ಮಾಡಿಬಿಡಿ ಸರ್, ಅದು ಮಾತ್ರ ಜೀವಂತವಾಗಿರ್ಬೋದು, ಸ್ಮ್ಯಾಶ್ ಮಾಡಿಬಿಡಿ, ಯಾವುದೋ ಒಂದು ರೀತಿಲಿ ಅದನ್ನ ಕಿಲ್ ಮಾಡಿಬಿಡಿ. ನೋಡಿ, ಇದನ್ನ ಒಡೆದಾಕೋದು ಸುಟ್ಟಾಕೋದು ಅಂತೇಳಿ ಕೊನೆಗೆ ನಿಮಗೆ ನಾನು ತೋರಿಸ್ತೀನಿ. ಈಗ ಆ ಗಿಫ್ಟ್ ಅಲ್ಲಿ ಏನಿದೆ ನೋಡೋಣ. ಆ ಹುಡುಗ ಆ ಹುಡುಗಿ ಕೊಡಕಂತೇಳಿ ಮೂರು ಚಾಕ್ಲೇಟ್ ಹುಡುಗ ನೋಡಿ ಚಾಕ್ಲೇಟ್ ಕಳಿಸಿದ್ದಾನೆ. ಆದ್ರೆ ಅವನು ಪ್ರೀತಿ ತರನೇ ಚಾಕ್ಲೇಟ್, ಅವನ ಪ್ರೀತಿ ಚಾಕ್ಲೇಟ್ ಆಗಿತ್ತೇನೋ, ಅವನು ಚಾಕ್ಲೇಟ್ ಗಿಫ್ಟ್ ಮಾಡಿದ್ದಾನೆ. ಆದ್ರೆ ಆ ಲೆಟರ್ ಬರೀತಾನೆ ಹುಡುಗ, ಈ ಚಾಕ್ಲೇಟ್ ಅವಳಿಗೆ ಅಂದ್ರೆ ಫೇವ್ರೇಟ್.
ಈ ಚಾಕ್ಲೇಟ್ ಅನ್ನು ಸುಡೋದು ಬಿಸಾಕೋದು ಆ ಥರ ಏನು ಅನಿಸ್ತಾ ಇಲ್ಲ. ಒಳ್ಳೆ ಚಾಕ್ಲೇಟ್ ಇದೆ, ಯಾರಿಗಾದ್ರೂ ಮಕ್ಕಳಿಗೆ ಕೊಡೋಣ, ಅವನ ಪ್ರೀತಿ ಆ ಮಕ್ಕಳ ಮುಖಾಂತರ ಆದ್ರೂ ಅವನಿಗೆ ಶಾಂತಿ ತಂದ್ಕೊಡ್ಲಿ ಅಂತ. ಆ ಹುಡುಗಿಗೆ ಈ ಚಾಕ್ಲೇಟ್ ತುಂಬಾ ಇಷ್ಟ ಅಂತೇಳಿ, ಫೇವ್ರಿಟ್ ಅಂತೆ. ನೋಡೋಣ ಇದ್ರಲ್ಲಿ ಏನಿದೆ. ನೋಡಿ, ಈ ಬಾಕ್ಸ್ ಅಲ್ಲಿ ಏನೋ ಒಂದು ಸಿಲ್ವರ್ ಕೋಟಿಂಗು ಮತ್ತು ಗೋಲ್ಡ್ ಕೋಟಿಂಗ್ ಇದೆ. ಅದ್ ಮುಟ್ಟು ನೋಡಿದ್ರೆ ಅನ್ಸುತ್ತೆ ಈ ಗಿಫ್ಟ್ ಒಳಗಡೆ ನೋಡ್ತಾ ಇದ್ರೆ ಯಾವ್ದೋ ಇಂಪಾರ್ಟೆಂಟ್ ಗಿಫ್ಟ್ ಇದ್ದಂಗಿದೆ. ಸೊ ಅದನ್ನೇನು ಓಪನ್ ಮಾಡೋದು ಬೇಡ ಅನ್ಸುತ್ತೆ. ಅದನ್ನ ಬನ್ನಿ ಇವನ್ನ ಈಗ ನಾನು ಎಷ್ಟೋ ದೇವಸ್ಥಾನಗಳಲ್ಲಿ ಹಿಡ್ಗೈ ಹೊಡೆದಿದ್ದೀನಿ, ಆದ್ರೆ ಈ ಗ್ಲಾಸ್ ಹೊಡೆದಾಕುವಂತ ಪರಿಸ್ಥಿತಿ ಬಂದಿದೆ. ನನ್ನ ಲೈಫಲ್ಲಿ ಯಾರೆಲ್ಲ ಏನೆಲ್ಲ ಗಿಫ್ಟ್ ಕೊಟ್ಟಿದ್ದೀನಿ, ಆಮೇಲೆ ಬೇರೆ ಗಿಫ್ಟ್ ಕೊಡಿಸಿದ್ದೀನಿ, ನನಗೂ ಕೊಟ್ಟಿದ್ದಾರೆ. ಆದ್ರೆ ಗಿಫ್ಟ್ ಕೊಟ್ಟಿದ್ನ ಸ್ಮ್ಯಾಶ್ ಮಾಡಂತೇಳಿ ಕಳಿಸಿರೋ ಒಬ್ಬ ಪ್ರೇಮಿದು ಗಿಫ್ಟ್. ಪೀಸ್ ಎಲ್ಲಾ ಪೀಸ್ ಈಗ ಹೊಡೆದಾಕದು ಯಾವ್ದಿಲ್ಲ, ಎಲ್ಲ ಸುಟ್ಟಾಕದೆ. ಬನ್ನಿ ಸುಟ್ಟಾಕಲ್ಲ ಸೌಂಡು. ಸ್ನೇಹಿತರೆ, ಯಾರನ್ನು ಜಾಸ್ತಿ ಹಚ್ಕೊಳಕ್ ಹೋಗ್ಬೇಡ್ರಿ, ಯಾರನ್ನು ಜಾಸ್ತಿ ಪ್ರೀತಿ ಮಾಡಕ್ ಹೋಗ್ಬೇಡಿ. ಪ್ರೀತಿ ಮಾಡಿ ಈ ತರ ನೋವು ಅನ್ಭವಿಸ್ಬೇಡಿ. ನಿಮ್ದಾದ ಅಮೂಲ್ಯವಾದ ದಿನಗಳಿದಾವು, ಎಂಜಾಯ್ ಮಾಡಿ. ಈ ಲವ್ ಮಾಡಿ, ಈ ಲವ್ ಫೇಲ್ಯೂರ್ ಆಗಿ ಈ ಡೈಲಿ ಕುಡ್ದು ನಿಮ್ ದೇಹಕ್ಕೆ ಏನಾಗ್ಬೇಕು, ನಿಮ್ ಹೆಲ್ತ್ ಏನಾಗ್ಬೇಕು. ಅತಿ ಹೆಚ್ಚು ಯಾರನ್ನು ಹಚ್ಕೊಳಕ್ ಹೋಗ್ಬೇಡಿ. ಹ್ಯಾಪಿ ಆಗಿರಿ, ಖುಷಿಯಾಗಿರಿ ಎವ್ರಿ ಡೇ. ನೋಡಿ, ಈ ಲವ್ ಮಾಡೋರ್ಗೆ ಹೇಳ್ತಿ, ಈ ಲವ್ ಮಾಡಿ ಈ ನೋವು ನಿಮಗೆ ಬೇಕಾ? ಲವ್ ಇಸ್ ವೆರಿ ವೆರಿ ಡೇಂಜರ್. ಲವ್ ಅದು ನೀವಾಗಿ ಮಾಡೋದಲ್ಲ, ಅದಾಗಿ ಆಗೋದು. ದಯವಿಟ್ಟು ಅದ್ರ ಬಲ್ಲಿಗೆ ಯಾರು ಬೀಳಬೇಡಿ, ಬಿದ್ದು ನಿಮ್ ಜೀವನ ಕಾಕಬೇಡಿ. ಲವ್ ಮಾಡಬೇಡಿ ಅಂತ ನಾನು ನಿಮಗೆ ಹೇಳಿಲ್ಲ, ಮಾಡಿ. ಆದ್ರೆ ನಿಮ್ಮ ಮನಸ್ಸಿಗೆ ಅವನು ಒಬ್ನೇ ಇರಬೇಕು, ಸ್ವಚ್ಛ ಲವ್ ಇರಬೇಕು, ಪ್ರೀತಿ ಇರಬೇಕು. ಅದು ಯಾರು ಮಾಡ್ತಾರಂತ ನೀವು ಆಕರ್ಷಣೆಗೆ ಒಳಗಾಗಿ ಅಥವಾ ಮೋಹಕ್ಕೊಳಗಾಗಿ ಆ ಏಜಲ್ಲಿ ನೀವು ಲವ್ ಮಾಡಿ ನಿಮ್ ಲೈಫ್ ನ ಸ್ಪಾಯಿಲ್ ಮಾಡ್ಕೊಂತೀರ, ಸೂಸೈಡ್ ಮಾಡ್ಕೊಂತೀರ. ಇವತ್ತು ನೋಡ್ರಿ, ಆ ಹುಡುಗ ಬರ್ದ್ರ ಲೆಟರ್ದಲ್ಲಿ ಅವನ್ ಜೀವಂತವಾಗಿ ಅಷ್ಟೇ ಇದಾನ, ಮಿಕ್ಕಿದ್ದೆಲ್ಲ ಅವ್ನು ಸತ್ತೋದಂಗೆ, ಅವ್ನು ಬದುಕಿದ್ರು ಸತ್ತಂಗೆ. ಪ್ರತಿದಿನ ಪ್ರತಿ ಕ್ಷಣ ಊಟ ಇಲ್ಲ, ನಿದ್ದೆ ಇಲ್ಲ, ನೆಮ್ಮದಿ ಇಲ್ಲ, ಎಲ್ಲ ಈ ಪ್ರೀತಿಯಿಂದ ಹೋಗಿ ಆ ಲೈಫ್ ಅಲ್ಲಿ ಅವ್ನು ಹಾಳು ಮಾಡ್ಕೊಂಡಿರೋದು. ನೋಡಿ, ಯಾರು ಲವ್ ಮಾಡಬೇಡಿ. ಲವ್ ಮಾಡಿದ್ರೆ ನಿಮ್ದು ಈ ತರ ಜೀವನ ಉರಿದೋಗುತ್ತೆ, ಬೆಂಕಿಲಿ ಸ್ಪೈಲ್ ಆಗುತ್ತೆ. ನೋಡಿ, ಹಿಂಗೆ ನಿಮಗೆ ಲವ್ ಮಾಡ್ಬೇಕಂತಂದ್ರೆ ನಿಮ್ದೊಂದು ಏಜ್ ಬರುತ್ತೆ, ಮೆಚೂರ್ಡ್ ಮೈಂಡೆಡ್ ಬರುತ್ತೆ, ಆಲೋಚನೆ ಶಕ್ತಿ ಬರುತ್ತೆ. ಇದು ನನ್ನ ಜೀವನ, ಇದು ಲವ್ ಮಾಡ್ಬೇಕಂತ. ಅಕಸ್ಮಾತ್ ಮಾಡ್ಬೇಕಂದಾಗೆ 22 ವರ್ಷ ಆದ್ಮೇಲೆ ನೀವು ಮಾಡಿ. ನಿಮ್ ಜೀವನಕ್ಕೆ ಒಳ್ಳೇದು, ನಿಮ್ಮ ಫ್ಯಾಮಿಲಿಗೆ ಒಳ್ಳೇದು, ದೇಶಕ್ಕೆ ಒಳ್ಳೇದು, ಎಲ್ರಿಗೂ ಒಳ್ಳೇದು. ಗದ್ದಂ ಬಾಬಾ ಬಾಯ್. ಬ್ರೋ, ನಿನ್ನ ನೆನಪಿನ ಕಾಣಿಕೆಗಳೆಲ್ಲ ಸುಟ್ಟಾಕಿದ್ದೀನಿ. ನಾಳೆ 2025 ನಿನಗೆ ಹೊಸ ಹುಡುಗಿ ಸಿಗ್ತಾಳೆ ಬಿಡಲಿ. ವಿಶ್ ಹ್ಯಾಪಿ ನ್ಯೂ ಇಯರ್.